खुशामदीद मोहतरम नाज़रीन, आप तमाम का HKA न्यूज़ चैनल में खैर मक़दम है। आज बतारीख 9 जनवरी को बसवा कल्याण तालुक़ा के ऑफिसर्स को लेकर KDP मीटिंग मुनक़्क़िद की गई। इस मीटिंग में कई सारे उमूर पर चर्चा किया गया, जैसे कि किसान के खेतों के इंश्योरेंस को लेकर, किसान के आत्महत्या को लेकर, हेल्थ डिपार्टमेंट को लेकर और एजुकेशन डिपार्टमेंट, इन सभी बातों पर डिस्कस किया गया। इस मीटिंग में मौजूद MLA शरनुल सालगर, MLC बिदर, MG मूले साहब और बसवा कल्याण तालुका तहसीलदार दत्तात्रेय गाडा और हुलसूर तहसीलदार शिवानंद महित्रे सर और बसवा कल्याण TPEO रमेश सुल्फी, हुलसूर TPEO वैजन्ना सर और तालुका के सारे डिपार्टमेंट के ऑफिसरान भी मौजूद थे। आइए जानते हैं इस खुसूस में मुकम्मल तफसीलात। पेश है बसवा कल्याण से नुमाइंदा रिपोर्टर शेख असलम की HK न्यूज़ चैनल के लिए ये खुसूसी रिपोर्ट। मज़ीद ताज़ा तरीन ख़बरों से जुड़े रहने के लिए चैनल को ज़रूर फॉलो करें। ಓಕೆ ಪ್ರೈವೇಟ್ ಹಾಸ್ಪಿಟಲ್ 50% ನಿಮ್ಮಲ್ಲಿ 100% ಏನು ಡಿಫರೆನ್ಸ್ ಅದ ಅಂತ ಹೇಳಿ ಇಷ್ಟು ಕೇಳಿದ್ರೆ ನಾವು ಅವ್ರು ಹೇಳ್ತಾರೆ ನೀವು ಅವ್ರು ಹೇಳೋದು ನಿಮ್ಮಲ್ಲಿ ಅವ್ರು ನಿಮ್ಮಲ್ಲಿ ಕೇಳೋದು ಏನಿಲ್ಲ ನಿಮ್ಮಲ್ಲಿ ಆಗ ಬರ್ತಾರ ಅವರು MD ಕರ್ನಾಟಕ ಎಲ್ಲಿ US ಗಳಿಗೋ ಎಲ್ಲಿ ಚೈನಾಗಳಿಗೋ ಎಲ್ಲಿ ಮುಗಿಸ್ಕೊಂಡ್ಬಿಟ್ಟಾರ ಅವ್ರು ಎಲ್ಲಿ ಹೋಗ್ಯಾರ ನಮ್ಗೆ ಗೊತ್ತಿಲ್ಲ. ನೀವು ಕರ್ನಾಟಕ ಸಿಗ್ಬೋದು ಇದೆಲ್ಲ ಕೆಲವೊಂದೆಲ್ಲ MD ಕರ್ನಾಟಕ ಏನಪ್ಪ ಇಲ್ಲೊಂದು ಗೈನೆಟ್ ಮಾಡ್ಯಾರ, US ಗಳು ಒಂದ್ಸಲ ಮಾಡ್ಯಾರ, ಅಥವಾ ಹೆಣ್ಮಕ್ಳು ಒಂದ್ಸಲ 3 ಸಲ ಓದ್ಯಾರ MD ಗೈನೆಕ್ ತಾಯಿ ಮಗು ಇಬ್ರು ತೀರ್ಕೊಂಡ್ರು ಬಿಕಾಸ್ ಆಫ್ ಡಾಕ್ಟರ್ ತಾಜುದ್ದೀನ್ ನೆಗ್ಲಿಜೆನ್ಸ್ ಇಂದ ತೀರ್ಕೊಂಡ್ರು. ಅದು ಎನ್ಕ್ವೈರಿ ಮಾಡಿಸ್ತೀವಿ ನಾವು, ಅದು ಎನ್ಕ್ವೈರಿ ಆಗಿದಿಲ್ಲ. ನಾವು ಫೋರ್ಸ್ ಮಾಡಿ KDP ಮೀಟಿಂಗ್ ಒಳಗ ಅಲ್ಲಿ ಮಾತಾಡಿ ಎನ್ಕ್ವೈರಿ ಬಂದ್ರು. ಎನ್ಕ್ವೈರಿ ಬಂದ್ರೆ ನಿಮ್ಮ ಹಾಸ್ಪಿಟಲ್ ಒಳಗ ನಿಮ್ಮ ಎದುರೇ ಎಲ್ಲ ಡಾಕ್ಟರ್ಗಳು ಎದುರೇ ಜನರನ್ನು ಗುಂಡಾಡಬೇಕು ಎದುರಿಸ್ತಾರ. ಆದ್ರೆ ನಿಮ್ಮ ಹಿಂಗೆ ಗುಣ ಬಿಟ್ಟಿರ್ತೀರಿ. ಮತ್ತೆ ಸರ್ಕಾರ ಇಷ್ಟೆಲ್ಲ ಕೋಟಿಗೆ ಖರ್ಚು ಮಾಡಿ ನಾವೇ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಾಡ್ಬೇಕ್ರಿ, ಅಲ್ಲೆಲ್ಲ ಹೋಗಿ ಮಾಡ್ಕೊತಿರ್ತಾರೆ. ಅವ್ರದೇ ಗುಂಡಾಗಿರಿ ನಡೀತಿದ್ದಾರೆ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅದು. 5 ಜನ ಸೀನಿಯರ್ ಡಾಕ್ಟರ್ ಬಂದ ಅವ್ರಿಗೆ ಎನ್ಕ್ವೈರಿ ಮಾಡಕ್ ನಾನು ಒಬ್ಬರದು ವಿರೋಧಿ ಅಲ್ಲ. ನಾನು ಮುಸ್ಲಿಂ ಡಾಕ್ಟರ್ಗೆ ನಾನು ವಿರೋಧಿ ಅಲ್ಲ. ಮುಸ್ಲಿಂ ಅದೇ ನಮ್ಮ ಆಸ್ಪತ್ರೆಗಳಿಗೆ ಡಾಕ್ಟರ್ ಜಕೀರ್ ಅಂತ ಹೇಳಿ ಡೇ ಅಂಡ್ ನೈಟ್ ಕೆಲಸ ಮಾಡ್ತಾರ. ನಾವು ಅವ್ರಿಗೆ ಅಪ್ರಿಸಿಯೇಟ್ ಮಾಡ್ತೀವಿ, ಅವತ್ತು ಡೇ ಅಂಡ್ ನೈಟ್ ಅಪ್ರಿಸಿಯೇಟ್ ಮಾಡ್ತಾರೆ. ಅವನು ಮುಸ್ಲಿಂ. ನಮ್ಮಲ್ಲಿ ಡಿಪೋ ಮ್ಯಾನೇಜರ್ ರಹೀಮ್ ಅಂತ ಬಂಗಾರದಲ್ಲಿ ಗೊತ್ತಿಲ್ಲ, ಡೇ ಅಂಡ್ ನೈಟ್ ಒಳ್ಳೆ ಕೆಲಸ ಮಾಡ್ತಾರೆ. ನರ್ಮಲ್ ಇಂಜಿನಿಯರ್ ಅಂತ ಒಳ್ಳೆ ಕೆಲಸ ಮಾಡ್ತಾರೆ. ನೋಡ್ರಿ, ಯಾರು ಇಲ್ಲೀಗಲ್ ಮಾಡಿ ಜನರಿಗೆ ಮೋಸ ಇಲ್ಲ, ಕೆಲವೊಂದು ಗೌರ್ಮೆಂಟ್ ಹೋಗಿ ಗೌರ್ಮೆಂಟ್ಗೆ ರೆಫರ್ ಮಾಡಿರ್ತಾರ. ಜನ ಏನ್ ಮಾಡ್ತಾರೆ ಸರ್, ಬೀದರ್ಗೆ ಹೋಗ್ಬೇಕು ಅಂತ ಹೇಳಿ ಕೆಲವೊಂದು ಆಗಿದೆ. ನಮ್ಮಲ್ಲಿ ಆಯ್ತು ಕೆಲವೊಂದು ಆಗಲ್ಲ ಕೇಸ್ಗಳೇ ರೆಫರ್ ಮಾಡ್ತಾರೆ. ಅಲ್ಲ, ನಮ್ಮ ತಾಲೂಕು ಆಸ್ಪತ್ರೆ ಸಿಸ್ಟರಿನ್ ಮಾಡಪ್ಲೆ ಮಾಡಿ ಡೆಲಿವರಿ ಮಾಡಂತ ಆಸ್ಪತ್ರೆ ಫೆಸಿಲಿಟಿ ನಮ್ಮಲ್ಲಿಲ್ಲ. ಮೆಡಿಕಲ್ ಕಾಲೇಜ್ ಸ್ವಲ್ಪ ಹೈ ರಿಸ್ಕ್ ಕೇಸಸ್ ನಿಮ್ಗ ನಾರ್ಮಲ್ ಡೆಲಿವರಿ ಮಾಡಕ್ಕಾಗಿಲ್ಲ, ಡೈರೆಕ್ಟ್ಲಿ ಹೋಗೋದು ನಾರ್ಮಲ್ ಡೆಲಿವರಿ ಆಗ್ಬೇಕದು ಹಿಂಗಂತಾರ. ನಿಮ್ ಕೈಲಾಗಿಲ್ಲ ಅಂದ್ರೆ ಬೇರೆ ಹಾಸ್ಪಿಟಲ್ ನಾರ್ಮಲ್ ಡೆಲಿವರಿ ಆಗ್ಬೇಕು. ಪೇಷಂಟಿಗೆ ವೇಟ್ ಮಾಡಕ್ಕೆ ಹೇಳ್ತೀವಿ ಸರ್. ನಾವು ಆದಷ್ಟು ನಾರ್ಮಲ್ ಡೆಲಿವರೀಸ್ ಎಲ್ಲ ಟ್ರೈ ಮಾಡ್ತೀವಿ. ಪೇಷಂಟ್ ಅಡ್ರೆಸ್ಸಿಗೂ ಸ್ವಲ್ಪ ಚೇಂಜ್ ಆಗಿದೆ ಸರ್. ಈಗ ಹಾಗಾಗಿ ನಾವು ರಿಸ್ಕ್ ಹೇಳಿದ್ರು ಸ್ವಲ್ಪ ರಿಸ್ಕ್ ಎಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇದೆ ಸರ್. ಪೇಷಂಟ್ ಆದಷ್ಟು
ಸಿಸೇರಿಯನ್ ಮಾಡಿ ಅಂತ ಸ್ವಲ್ಪ ಪೇಷಂಟ್ನು ಡಿಮಾಂಡ್ ಅದ ಸರ್. ಅದನ್ನು ನಾವು ನಾರ್ಮಲ್ ಸಲುವಾಗಿ ಟ್ರೈ ಮಾಡ್ತೀವಿ. ಇಲ್ಲ ಓಕೆ ನೆಕ್ಸ್ಟ್ ಆಮೇಲೆ ನಮ್ಮಲ್ಲಿ 4:30 ಅವ್ರ ಕೆಲಸ 9 to 4:30 ನೈಟ್ ಅವರ್ಸ್ 9 ಗಂಟೆಗೆ ಸ್ಟಾರ್ಟ್ ಮಾಡಿ 4:30ವರೆಗೆ ಮಾಡಬೇಕು. ಆಮೇಲೆ ಡೈಲಿ ಶಿಫ್ಟ್ ವೈಸ್ ಎಲ್ಲ ಒಂದೇ ಪೋಸ್ಟ್ ಇರ್ತದೆ ಸರ್. ಯಾಕಂತಂದ್ರೆ ಈಗ ಮೆಡಿಕಲ್ ಆಫೀಸರ್ ಪೋಸ್ಟ್ ಒಂದೇ ಇರೋದಿಲ್ಲ. ಅವ್ರು 9 to 4:30 ಡೇ ಟೈಮ್ನಾಗೆ ಜಾಸ್ತಿ ಇರ್ತಾರೆ. ಆಮೇಲೆ ಎಮರ್ಜೆನ್ಸಿ ಏನು ಸರ್ ಈ ಇನ್ಶೂರೆನ್ಸ್ ಯಾವ ಪ್ರಕಾರ ಮೆಟೀರಿಯಲ್ ಆಗ್ತದೆ ಅವ್ರಿಗೆ ಅಂತ ತಗೋದು ಆ ಪ್ರಕಾರ ನಾವು ಕೆಲಸ ಮಾಡಿದ್ವಿ. ಟೆಕ್ನಾಲಜಿ ಮೇಲೆ ಅಟ್ ದಿ ಎಂಡ್ ಆಫ್ ದ ಡೇ ಎಸ್ ಸರ್. ಇನ್ಶೂರೆನ್ಸ್ ಸಿಗಲ್ಲ ಅಂತ ನೆಗೆಟಿವ್ ಬರ್ತದೆ. ಏನು ಅರ್ಥ ರೈಟ್ ಸರ್, ನೀವು ಹೇಳೋದು ಮ್ಯಾಕ್ಸಿಮಮ್ ಜನ ಪ್ರೀಮಿಯಂ ತುಂಬಬೇಕು. ಎಸ್ ಸರ್. ಮ್ಯಾಕ್ಸಿಮಮ್ ಜನರಿಗೆ ಇನ್ಶೂರೆನ್ಸ್ ಸಿಗಬೇಕು. ಎಸ್ ಆ ಟೆಕ್ನಾಲಜಿ ಮೇಲೆ ಹೋಗ್ಕೊಟ್ಟಕ್ಕೆ ಹ್ಯಾಂಗೆ ಮಾಡಬೇಕು ಅದು ನೀವೇ ಮಾಡಬೇಕು. ನೀವು ಭಾಳ ಒಳ್ಳೆ ಪಾಯಿಂಟ್ ಹೇಳ್ತೀವಿ. ಸರ್. ಮಳೆ ಬಿತ್ತದ ಚಾ ರೋಗ ಬಂತು. ಸೊ ಮಳೆಗೆ ನೀವು ಬೇಸ್ ಮಾಡಿ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಬೋದಲ್ಲ. ಅದೇ ಸರ್, ನಾವು SDRF ಕ್ಲೇಮ್ ಆಗುತ್ತೆ ಸರ್. ಅದು ನಾವು ಏನು ರಿಪೋರ್ಟ್ ಮಾಡಿವಿ ಏರಿಯಾಕ್ಕೆ ಒಂದೊಂದು ಏರಿಯಾ ಇದು SDRF ಕ್ಲೇಮ್ ಆಗುತ್ತೆ ಸರ್. ಲಾಸ್ಟ್ ನೀವು ಪರ್ಸೆಂಟೇಜ್ ಹೇಳ್ತೀವಿ ಎಸ್ ಸರ್. ಇನ್ಶೂರೆನ್ಸ್ ಮುಂದೆ ಹೋಯ್ತು ವಿಷಯ ಸರ್. ಮಾತಾಡಿದ್ವಿ. ಅದು ಹೇಳಿ ನೀವು ಎಷ್ಟು ಜನ ಲಾಸ್ಟ್ ಇಯರ್ ಏನಾದ್ರು ಮಾಡಿದ್ರು, ಎಷ್ಟು ಜನರಿಗೆ ಇನ್ಶೂರೆನ್ಸ್ ಹೇಳಿ ಸರ್. ಸರ್ ಸರ್ ಇನ್ಶೂರೆನ್ಸ್ ಸಿಕ್ತಂಬುದು ಭರವಸೆ ಕಳ್ಕೊಂಡ ಭರವಸೆನೇ ಒಟ್ಟೆ ಹುಡುಗಿ ಇನ್ಶೂರೆನ್ಸ್ ಮುಗ್ತಿರಪ್ಪ ಸರ್. ಅದೇ ನಿಮ್ಮ ಮೇನ್ ಸರ್ವಿಸ್ ಸರ್ 14,720 ಜನ ಬಸವ ಕಲ್ಯಾಣ ತಾಲೂಕು. ನೀವು ನಾರ್ಮಲ್ ಡೆಲಿವರಿ ಓಕೆ 89% ಆಗ್ತದೆ. 89% ಶಬಾಷ್.